ನಮಸ್ತೆ ಎಲ್ಲರಿಗೂ, ನಾನು ನಂದಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪಿಂಚಣಿದಾರರು ಯಾರೆಲ್ಲ ಇದ್ದೀರೋ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಹಾಗೆ ಅಂಗವಿಕಲರ ಪಿಂಚಣಿ ಆಗಿರ್ಬೋದು, ಮನಸ್ವಿನಿ ಯೋಜನೆ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ಈ ಎಲ್ಲ ಒಂದು ಪಿಂಚಣಿಯನ್ನು ತೊಗೊಳ್ತಿರೋಂಥವ್ರಿಗೆ ಇದು ಒಂದು ಸರ್ಕಾರದಿಂದ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಅದು ಗುಡ್ ನ್ಯೂಸು, ಮತ್ತು ಈ ಒಂದು ಪಿಂಚಣಿ ಹಣ ಏನು ಸಿಗ್ತದೆ, ಸರ್ಕಾರ ಇದನ್ನು ಡಬಲ್ ಮಾಡುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಎಲ್ಲನೂ ನಾನು ಈ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಮಾಹಿತಿ ಕೂಡ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಡಿಸೆಂಬರ್ ಹಾಗೂ ಜನವರಿ ತಿಂಗಳಲ್ಲಿ ಬಹಳ ಒಂದು ಸಮಸ್ಯೆ ಆಯಿತು ಪಿಂಚಣಿದಾರರಿಗೆ. ಡಿಸೆಂಬರ್ ತಿಂಗಳ ಹಣವನ್ನು ಜನವರಿ ತಿಂಗಳಲ್ಲಿ ಎಲ್ಲರಿಗೂ ಹಣವನ್ನು ಜಮಾ ಮಾಡಿದ್ರು. ಕೆಲವರಿಗೆ ಜನವರಿ ತಿಂಗಳ ಹಣ ಅವ್ರಿಗೆ ಜಮಾ ಆಗಿರಲಿಲ್ಲ. ಅದನ್ನು ಸಹ ಅವರು ಇವಾಗ ಫೆಬ್ರವರಿ ತಿಂಗಳಲ್ಲಿ ಅವರಿಗೆ ಜಮಾ ಮಾಡಿದ್ದಾರೆ. ಈಗಾಗಲೇ ಏನೆಲ್ಲ ಒಂದು ಪಿಂಚಣಿ ತೊಗೊತಾ ಇದ್ರು ಅಂದರೆ ಮನಸ್ವಿನಿ ಯೋಜನೆ ಆಗಿರ್ಬೋದು, ಅಂಗವಿಕಲ ಯೋಜನೆ ಆಗಿರ್ಬೋದು, ಹಾಗೆ ಸುರಕ್ಷಾ ಪಿಂಚಣಿ ಆಗಿರ್ಬೋದು, ಈ ರೀತಿಯಾಗಿ ಯಾವೆಲ್ಲ ಒಂದು ಪೆನ್ಷನ್ ಅಮೌಂಟನ್ನು ತೊಗೊತಾ ಇದ್ರು ಅವರಿಗೆ ಈ ಫೆಬ್ರವರಿ ತಿಂಗಳ ಹಣ ಈಗಾಗಲೇ ಎಲ್ಲರಿಗೂ ಸಹ ಬಿಡುಗಡೆ ಆಗಿದೆ. ಯಾಕೆಂದರೆ ಸರ್ಕಾರ ಕಳೆದ ವರ್ಷ ಎಲ್ಲ 1ರಿಂದ 10ನೇ ತಾರೀಕು ಒಳಗಡೆ ಹಣವನ್ನು ಜಮಾ ಮಾಡ್ತಾಯಿದ್ರು. ಭಾಳಷ್ಟು ಜನ ನನಗೆ ಕಮೆಂಟ್ ಮಾಡಿ ತಿಳಿಸ್ತಾಯಿದ್ರು, ಇನ್ನೂ ನಮಗೆ ಹಣ ಜಮಾ ಆಗಿಲ್ಲ. ಕಾರಣ ಏನು ಅಂದರೆ ಈ ವರ್ಷದಿಂದ ಈ ಒಂದು 20ನೇ ತಾರೀಕು ಅಂದರೆ 11ರಿಂದ 20ನೇ ತಾರೀಕು ಒಳಗಡೆ ಈ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಿಮಗೆ ಬರೋದು ಲೇಟ್ ಆಗಿದೆ. ಸೊ ಈಗಾಗಲೇ ಈ ಒಂದು ಫೆಬ್ರವರಿ ತಿಂಗಳ ಹಣ ಜಮಾ ಆಗಿರೋದ್ರಿಂದ ನೀವು ನಿಮ್ಮ ಒಂದು ಮೊಬೈಲ್ನಲ್ಲೇ DBT ಆ್ಯಪ್ ಮೂಲಕ ನೀವು ಚೆಕ್ ಮಾಡ್ಕೋಬೋದಾಗಿದೆ. ಯಾಕಂದರೆ ಈ ಪಿಂಚಣಿ ಹಣವನ್ನು ಸಹ ಸರ್ಕಾರ ಈಗ DBT ಮೂಲಕವೇ ಎಲ್ಲರ ಒಂದು ಖಾತೆಗಳಿಗೆ ಜಮಾ ಮಾಡ್ತಾಯಿದೆ. ನಿಮಗೇನಾದರೂ ಇನ್ನೂ ಪಿಂಚಣಿ ಹಣ ಅಂದರೆ ಒಂದು 5-6 ತಿಂಗಳಿಂದ ಬಂದಿಲ್ಲ ಅಂದರೆ ಯಾವುದೋ ಒಂದು ಕಾರಣಗಳಿಂದ ನಿಮಗೆ ಬಂದಿರೋದಿಲ್ಲ. ಹಾಗಾಗಿ ನೀವೇನು ಮೇನ್ ಚೆಕ್ ಮಾಡ್ಕೋಬೇಕು ಅಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಹಾಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿ ಹೆಸರು ಕೂಡ ಸೇಮ್ ಇದೆಯೋ ಇಲ್ವೋ ಅಂತ ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಚೆಕ್ ಮಾಡಿಕೊಂಡ್ರು ನಿಮಗೆ ಏನು ಮಾಡಬೇಕು, ಯಾವುದು ಪ್ರಾಬ್ಲಮ್ ಆಗಿದೆ ಗೊತ್ತಾಗ್ತಿಲ್ಲ ಅಂದರೆ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಪಿಂಚಣಿ ವಿಭಾಗದಲ್ಲಿ ವಿಚಾರಿಸಿದ್ರೆ ಏನು ತೊಂದರೆ ಆಗಿದೆ, ಏನು ಮಾಡಬೇಕು ಅಂತ ನಿಮಗೆ ಅವರೇ ತಿಳಿಸ್ಕೊಡ್ತಾರೆ. ಸೊ ಇದರಿಂದ ನೀವು ಏನೇ ಒಂದು ಪ್ರಾಬ್ಲಮ್ ಆಗಿದ್ರೂ ಅಲ್ಲಿ ಹೋಗಿ ವಿಚಾರಿಸಿ ಅದನ್ನು ಸರಿ ಮಾಡ್ಕೋಬೋದು. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಫೆಬ್ರವರಿ ತಿಂಗಳ ನಿಮಗೆ ಯಾವುದೇ ಒಂದು ಪಿಂಚಣಿ ಹಣ ಜಮಾ ಆಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ನಿಮ್ಮ ಜಿಲ್ಲೆ ಹಾಗೂ ಯಾವತ್ತೂ ಒಂದು ಈ ಹಣ ಜಮಾ ಆಗಿದೆ ಅಂತ ತಿಳಿಸ್ಕೊಡಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ತುಂಬ ಜನ ಕೇಳ್ತಾಯಿದ್ರಿ, ಈ ಒಂದು ಪಿಂಚಣಿ ಹಣ ಅಂದರೆ ಹೆಚ್ಚಿಗೆ ಮಾಡ್ತಾರೆ ಅಂತ ಸರ್ಕಾರ ಹೇಳಿತ್ತು. ಆದರೆ ಇವಾಗ ಆ ಡಿಸಿಷನ್ನ ಇನ್ನೂ ಪೆಂಡಿಂಗಲ್ಲಿ ಇಟ್ಟಿದ್ದಾರೆ. ಯಾವುದೇ ಒಂದು ಅಧಿಕೃತವಾಗಿ ಈ ಒಂದು ಪಿಂಚಣಿ ಹಣ ಏರಿಕೆ ಮಾಡಿದ್ದೀವಿ ಅಂತ ನಮಗೆ ಯಾವುದೇ ಒಂದು ಮಾಹಿತಿ ಸಿಕ್ಕಿಲ್ಲ. ಅಂದರೆ ಇನ್ನೂ ಏರಿಕೆ ಮಾಡಿಲ್ಲ ಸರ್ಕಾರ, ಇನ್ನೂ ಆ ಒಂದು ಡಿಸಿಷನ್ನ ಪೆಂಡಿಂಗ್ನಲ್ಲೇ ಇಟ್ಟಿದೆ. ಕೆಲವೊಂದು ಸರ್ವೆಗಳನ್ನು ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿಕೊಂಡು ಅವರು ನಂತರ ಈ ಪಿಂಚಣಿ ಹಣನ ಎಷ್ಟು ಏರಿಕೆ ಮಾಡಬೇಕು, ಯಾವ ಏಜ್ ಗ್ರೂಪ್ಗೆ ಮಾಡಬೇಕು ಅಂತ ಎಲ್ಲ ನೋಡ್ಕೊಂಡು ಅದನ್ನು ಮಾಡ್ತಾರೆ. ಆ ರೀತಿ ಒಂದು ಅಪ್ಡೇಟ್ ಬಂದ ತಕ್ಷಣ ನಾನು ನಿಮಗೆ ವಿಡಿಯೋ ಮಾಡಿ ಮತ್ತೆ ತಿಳಿಸ್ಕೊಡ್ತೀನಿ. ಇದಿಷ್ಟು ಇವಾಗ ಫೆಬ್ರವರಿ ತಿಂಗಳ ಪಿಂಚಣಿ ಹಣದ ಬಗ್ಗೆ ಒಂದಷ್ಟು ಮಾಹಿತಿಯಾಗಿದೆ. ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.